ನಮಸ್ತೆ. ಕ್ರೈಮ್ ಫ್ರೀ ಭಾರತ್ ಎಂದು ಒಂದು ಸಂಸ್ಥೆ ಭಾರತವನ್ನು ಅಪರಾಧ ಮುಕ್ತವನ್ನಾಗಿ ಮಾಡುವ, ಆತ್ಮ ನಿರ್ಭರವನ್ನಾಗಿ ಮಾಡುವ ಧ್ಯೇಯಗಳನ್ನು ಇಟ್ಟುಕೊಂಡಿರುವ ಒಂದು ಸಂಸ್ಥೆ. ಅದರ ಜೊತೆ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ, ವಿದ್ಯಾಕ್ಷೇತ್ರದಲ್ಲಿ ಭಾರತವನ್ನು ಜ್ಞಾನ ದೇಗುಲವನ್ನಾಗಿ ಮಾಡುವ ಧ್ಯೇಯವನ್ನು ಇಟ್ಟುಕೊಂಡಿರುವ ಒಂದು ಸಂಸ್ಥೆ. ಔದ್ಯೋಗಿಕ ಕ್ಷೇತ್ರದಲ್ಲಿ ಕ್ರಾಂತಿ, ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಇತ್ಯಾದಿ ಉದ್ದೇಶಗಳನ್ನು ಇಟ್ಟುಕೊಂಡಿರುವ ಒಂದು ಸಂಸ್ಥೆ. ಬಸವಣ್ಣನವರ ನೆನಪಿನಲ್ಲಿ 4 ಮಾತುಗಳು. ಬಸವಣ್ಣನವರು ಯಾರು? ಕೆಲವು ತತ್ವಗಳನ್ನು ಪಾಲಿಸುತ್ತಾ ಶ್ರದ್ಧೆಯಿಂದ ಕಾಯಕವನ್ನು ಮಾಡಿ, ದಾಸೋಹಗಳನ್ನು ಮಾಡಿ ಶಿವೈಕ್ಯವಾಗುವ ಪಥವನ್ನು ತೋರಿಸಿದ, ಜ್ಞಾನ ಮಾರ್ಗವನ್ನು ತೋರಿಸಿದ ಒಬ್ಬ ಮಹಾನ್ ಮಾರ್ಗದರ್ಶಿ. ಇಡೀ ಜಗತ್ತಿಗೆ ಜ್ಯೋತಿಯನ್ನು ಕೊಟ್ಟ, ಬೆಳಕನ್ನು ಕೊಟ್ಟ ಒಬ್ಬ ಜಗದ್ಗುರು ಎಂದು ಹೇಳಬಹುದು. ತಮ್ಮ ಆಲೋಚನೆಗಳನ್ನು, ಪಾಲಿಸಬೇಕಾದ ತತ್ವಗಳನ್ನು ವಚನಗಳ ಮುಖಾಂತರ ಪ್ರಪಂಚಕ್ಕೆ ನೀಡಿದರು. ಶತಮಾನಗಳವರೆಗೆ, ಸಹಸ್ರಾರು ವರ್ಷಗಳವರೆಗೆ ಆ ವಚನಗಳು ಎಲ್ಲರಿಗೂ ದಾರಿದೀಪವಾಗಿ ದಾರಿ ತೋರಿಸುತ್ತಾ, ಸ್ಫೂರ್ತಿಯನ್ನು ಕೊಡುತ್ತಾ ಸದಾಕಾಲವೂ ಇರುತ್ತವೆ. ವಚನ ಸಾಹಿತ್ಯ ಬಸವಣ್ಣನವರು ಬರೆದಿದ್ದು ಜಂಗಮರಿಗೆ, ಸನ್ಯಾಸಿಗಳಿಗೆ ಮಾತ್ರವೇ, ಅಥವಾ ಕೆಲವು ಸಾಧಾರಣ ಜೀವನ ಮಾಡುತ್ತಿರುವ ಸಾಮಾನ್ಯ ನಾಗರಿಕರಿಗೆ, ಕೆಲವು ಗೃಹಸ್ಥಾಶ್ರಮಿಗಳಿಗೆ, ಯಾರಿಗೂ? ವಚನ ಸಾಹಿತ್ಯ ಶತಮಾನಗಳಲ್ಲಿ, ಬರುವ ಶತಮಾನಗಳಲ್ಲಿ, ಕಳೆದು ಹೋಗಿರೋ ಶತಮಾನಗಳಲ್ಲಿ, ಬರುವ ಸಹಸ್ರಾರು ವರ್ಷಗಳಲ್ಲಿ ಧೀಮಂತ ನಾಯಕರಿಗೂ ಮಾರ್ಗದರ್ಶನ ನೀಡುತ್ತೆ, ಸ್ಫೂರ್ತಿ ನೀಡುತ್ತೆ. ವಚನ ಸಾಹಿತ್ಯ ಕೇವಲ ಜಂಗಮರಿಗೆ, ಸನ್ಯಾಸಿಗಳಿಗೆ ಮಾತ್ರವಲ್ಲ, ಗೃಹಸ್ಥಾಶ್ರಮಿಗಳಿಗೂ, ನಾಯಕರಿಗೂ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳಿಗೂ ಅದು ಮಾರ್ಗದರ್ಶಿ, ಸ್ಫೂರ್ತಿದಾಯಕ. ಒಂದು ಉದಾಹರಣೆ, ಇನ್ಫೋಸಿಸ್, ಎಲ್ಲರೂ ಕೇಳಿದಂಥ ಒಂದು ಭಾರತದ ಮಲ್ಟಿನ್ಯಾಷನಲ್ ಕಂಪನಿ. ಹಲವಾರು ದಶಕಗಳ ಹಿಂದೆ ಒಂದು ಸಣ್ಣ ಪುಟ್ಟ ಕಂಪನಿಯಾಗಿ ಶುರುವಾದ 6 ಜನ ಫೌಂಡರ್ಸ್ ಸೇರಿ ಸ್ಥಾಪನೆ ಮಾಡಿದ ಒಂದು ಸಂಸ್ಥೆ. ಈಗ ಹಲವಾರು ರಾಷ್ಟ್ರಗಳಲ್ಲಿ ತನ್ನ ಬ್ರ್ಯಾಂಚ್ಗಳನ್ನು, ಶಾಖೆಗಳನ್ನು ಹೊಂದಿ ಕೆಲಸ ಮಾಡುತ್ತಿರುವ ಒಂದು ಮಲ್ಟಿನ್ಯಾಷನಲ್ ಕಂಪನಿ. ಅದರಲ್ಲಿ ಒಬ್ಬ ಸ್ಥಾಪಕ ನಾರಾಯಣ್ ಮೂರ್ತಿಯವರ ಸಾಧನೆ ಎಲ್ಲರಿಗೂ ತಿಳಿದಿದ್ದೆ. ಇನ್ಫೋಸಿಸ್ ಸಾಧನೆ ಎಲ್ಲರಿಗೂ ತಿಳಿಸಿದ್ದೆ.
ಭಾರತಕ್ಕೆ ಒಂದು ಹೆಮ್ಮೆ ತಂದ, ಇಡೀ ಭಾರತಕ್ಕೆ, ಇಡೀ ಪ್ರಪಂಚಕ್ಕೆ ಭಾರತದ ಸಾಮರ್ಥ್ಯ, ಜ್ಞಾನದ ಸಾಮರ್ಥ್ಯವನ್ನು ತಿಳಿಸಿದ ಒಂದು ಸಂಸ್ಥೆ, ಒಂದು ಕಂಪನಿ. ಅದರಲ್ಲಿ ಒಬ್ಬ ಸ್ಥಾಪಕ ನಾರಾಯಣ್ ಮೂರ್ತಿ. ಅವರಿಗೆ ಸ್ಫೂರ್ತಿ ಯಾರು? ಯಾವ ಸಂಶಯವೂ ಇಲ್ಲದೆ ಒಂದು ಹೆಸರನ್ನು ಹೇಳಬಹುದು. ಆ ಹೆಸರು ಯಾರದು? ಆ ಹೆಸರು ಏನು? ಆ ಹೆಸರೇ ಸುಧಾಮೂರ್ತಿ. ಅದರಲ್ಲಿ ಯಾರಿಗೇ ಆದರೂ ಒಂದು ಎಳ್ಳಿನ ಕಾಳಿನಷ್ಟು ಸಂಶಯವೂ ಇಲ್ಲ, ಇರುವುದೂ ಇಲ್ಲ. ನಾರಾಯಣ್ ಮೂರ್ತಿಯವರ ಇನ್ಸ್ಪಿರೇಷನ್, ಸ್ಫೂರ್ತಿ ಎಂದು ಹೇಳುವುದಾದರೆ ಸುಧಾಮೂರ್ತಿ. ಮತ್ತು ಸುಧಾಮೂರ್ತಿಯವರು ಕರ್ನಾಟಕದ ಜನತೆಗೆ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ಕಡೆಗಳಲ್ಲಿ, ಹಲವಾರು ಸಂಸ್ಥೆಗಳಲ್ಲಿ ಅವರ ಭಾಷಣಗಳನ್ನು ಕೇಳಿದ್ದು ಅಥವಾ ಅವರ ಮಾತುಗಳನ್ನು ಆಲಿಸಿದ್ದು, ಅವರ ತತ್ವಗಳನ್ನು ಓದಿದ್ದು ಎಲ್ಲ ಇದ್ದೇ ಇರುತ್ತೆ. ಸುಧಾಮೂರ್ತಿಯವರಿಗೆ ಸ್ಫೂರ್ತಿ ಯಾರು? ವಚನ ಸಾಹಿತ್ಯ. ಅವರೇ ಹೇಳುವಂತೆ ವಚನ ಸಾಹಿತ್ಯ. ವಚನ ಸಾಹಿತ್ಯ ಬರೆದವರು ಯಾರು? ಬಸವಣ್ಣನವರು. ಬಸವಣ್ಣನವರು ನಂತರ ಹಲವಾರು ಜಂಗಮರು, ಹಲವಾರು ಜಿಜ್ಞಾಸುಗಳು, ಹಲವಾರು ಚಿಂತಕರು. ಇವತ್ತು ಬ್ರಿಟನ್ ಸಾಮ್ರಾಜ್ಯದ ಪ್ರಧಾನಿ ಋಷಿ ಶಣಕ್, ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದರೆ ಭಾರತೀಯ ಮೂಲದವರು. 1, 2, ಅವರು ಸುಧಾಮೂರ್ತಿಯವರ, ನಾರಾಯಣ್ ಮೂರ್ತಿಯವರ ಅಳಿಯ ಕೂಡ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಋಷಿ ಶಣಕ್ ಅವರಿಗೂ ಸ್ಫೂರ್ತಿ ಯಾರು? ಸುಧಾಮೂರ್ತಿಯವರು, ನಾರಾಯಣ್ ಮೂರ್ತಿಯವರು. ಸುಧಾಮೂರ್ತಿಯವರಿಗೆ ಸ್ಫೂರ್ತಿ ಯಾರು? ವಚನ ಸಾಹಿತ್ಯ, ಭಗವದ್ಗೀತೆ. ವಚನ ಸಾಹಿತ್ಯವನ್ನು ರಚಿಸುವವರು ಯಾರು? ಬಸವಣ್ಣನವರು. ಅಂದರೆ ವಚನ ಸಾಹಿತ್ಯ ಕೇವಲ ಜಂಗಮರಿಗೆ, ಸನ್ಯಾಸಿಗಳಿಗೆ ಮಾತ್ರವೇ? ಖಂಡಿತವಾಗಿಯೂ ಅಲ್ಲ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಯಾವುದೇ ವ್ಯಕ್ತಿಗೆ ಸದಾ ಕಾಲವೂ ಅದು ಮಾರ್ಗದರ್ಶಿ, ಸ್ಫೂರ್ತಿದಾಯಕ. ಪ್ರಪಂಚದ ಯಾವುದೇ ರಾಷ್ಟ್ರದ ಜಿಜ್ಞಾಸುಗಳಾಗಲಿ, ಹಲವಾರು ಶತಮಾನಗಳು ಅಥವಾ ಹಲವಾರು ಸಹಸ್ರಾರು ವರ್ಷಗಳ ಇತಿಹಾಸವನ್ನು ನಾವು ಅವಲೋಕನ ಮಾಡಿದಾಗಲಾಗಲಿ ಕಾಮನ್ ಪಾಯಿಂಟ್ಸ್ ತಿಳಿದು ಬರುತ್ತೆ. ಅದು ಒಂದು ಆತ್ಮನಿರ್ಭರತೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದರು. ಕಾಯಕವನ್ನು ತಮ್ಮ ಜೀವನ ಮಾರ್ಗಕ್ಕಾಗಿ ಯಾವುದೇ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು. ಸ್ವಾವಲಂಬನೆ ಇಡೀ ವಚನ ಸಾಹಿತ್ಯದ ಸಾರಾಂಶ. ಕಾಯಕವೇ ಕೈಲಾಸ, ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್. ರಷ್ಯಾದ ಲೆನಿನ್ ಹೇಳಿದ್ದು ಅದೇ, ಅಮೇರಿಕಾದ ಅಬ್ರಹಾಂ ಲಿಂಕನ್ ಹೇಳಿದ್ದು ಅದೇ, ಲಿಯೋ ಟಾಲ್ಸ್ಟಾಯ್ ಹೇಳಿದ್ದು ಅದೇ, MKG ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಹೇಳಿದ್ದು ಅದೇ, ಮಾವತ್ ಸೆ ತಂಗ್ ಹೇಳಿದ್ದು ಅದೇ, ದಿಸ್ರೇಲಿ ಹೇಳಿದ್ದು ಅದೇ, ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ್ದು ಅದೇ, ಗ್ರೀಸ್ ಸಾಕ್ರೆಟಿಸ್ ಹೇಳಿದ್ದು ಅದೇ. ಹಲವಾರು ಜಿಜ್ಞಾಸುಗಳು, ಹಲವಾರು ಚಿಂತಕರು ಹಲವಾರು ವಿಧದಲ್ಲಿ ಹೇಳಿದರು. ಆದರೆ ಹೇಳಿದ್ದು ಒಂದು ಮುಖ್ಯವಾದ ಪದ, ಆತ್ಮನಿರ್ಭರತೆ. ಬಸವಣ್ಣನವರ ವಚನಗಳನ್ನು
3 ವಿಧದಲ್ಲಿ ವಿಂಗಡಿಸಬಹುದು. ಅಂದರೆ 3 ಮುಖ್ಯ ಸಾರಾಂಶಗಳು. ಸುಮಾರು 1600 ವಚನಗಳು ಎಂದು ಹೇಳುತ್ತಾರೆ. ಎಷ್ಟೇ ವಚನಗಳನ್ನು ಓದಿದರೂ 3 ಮುಖ್ಯ ಸಾರಾಂಶಗಳನ್ನು ಅರ್ಥ ಮಾಡಿಕೊಳ್ಳಬಹುದು. 1, ಕಾಯಕವೇ ಕೈಲಾಸ. 2, 7 ಪ್ರಿನ್ಸಿಪಲ್ಸ್, 7 ಮುಖ್ಯ ತತ್ವಗಳು. 7 ಗೈಡಿಂಗ್ ಪ್ರಿನ್ಸಿಪಲ್ಸ್, 7 ಗಾಸ್ಪೆಲ್ಸ್, 7 ಮುಖ್ಯ ಮಾರ್ಗದರ್ಶಿ ತತ್ವಗಳು. ನಂತರ ದಾಸೋಹ, ಹಲವಾರು ದಾಸೋಹ ಇರ್ಬೋದು, ತ್ರಿವಿಧ ದಾಸೋಹ. ಸೊ ಇಡೀ ವಚನ ಸಾಹಿತ್ಯದ ಸಾರಾಂಶ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಿದರೆ, ಮೊದಲು ಹೇಳಿದ್ದು ಕಾಯಕವೇ ಕೈಲಾಸ, 7 ಮಾರ್ಗದರ್ಶಿ ತತ್ವಗಳು, ದಾಸೋಹ. ಉಪನಿಷತ್ತುಗಳಾಗಲಿ, ವೇದಗಳಾಗಲಿ, ಭಗವದ್ಗೀತೆ ಆಗಲಿ, ವಚನ ಸಾಹಿತ್ಯ ಆಗಲಿ ಎಲ್ಲ ಹೇಳುತ್ತಿರುವುದು ಒಂದೇ, ಬೇರೆ ಬೇರೆ ವಿಧದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲರಿಗೂ ಹಲವಾರು ವರ್ಷಗಳಿಂದ ತಿಳಿದ ಒಂದು ವಾಕ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದ ಅರ್ಥ ಸಂಪಾದನೆ ಮಾಡಬೇಕು. ಅರ್ಥ ಅಂದರೆ ಹಣ, ದವಸ, ಧಾನ್ಯ. ಧರ್ಮದಿಂದ ಅರ್ಥವನ್ನು ಸಂಪಾದಿಸಿ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕು, ಆಸೆಗಳನ್ನು ತೀರಿಸಿಕೊಳ್ಳಬೇಕು. ನಂತರ ಮೋಕ್ಷ ಪ್ರಾಪ್ತಿ, ಮೋಕ್ಷವನ್ನು ಹೊಂದಬೇಕು. ಅದನ್ನೇ ಬಸವಣ್ಣನವರು ಕಾಯಕವೇ ಕೈಲಾಸ, ಜೀವನ ಮಾರ್ಗಕ್ಕಾಗಿ, ಜೀವನಕ್ಕಾಗಿ, ಕುಟುಂಬವನ್ನು ಸಲಹುವುದಕ್ಕಾಗಿ, ಅಥವಾ ತಮ್ಮ ಯಾವುದೇ ಕ್ಷೇತ್ರದಲ್ಲಿ ಜೀವನ ಮಾರ್ಗಕ್ಕಾಗಿ ಯಾವ ಕಾಯಕವನ್ನು ಆಯ್ದುಕೊಳ್ಳುತ್ತೇವೋ, ಅದು ಬಿಸ್ನೆಸ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಶ್ರದ್ಧೆಯಿಂದ ಮಾಡಬೇಕು. ಕಾಯಕವೇ ಕೈಲಾಸ. ಯಾವ ರೀತಿ ಮಾಡಬೇಕು? 7 ಮಾರ್ಗದರ್ಶಿ ತತ್ವಗಳನ್ನು ಪಾಲಿಸುತ್ತಾ ಮಾಡಬೇಕು. ನಂತರ ಏನಾಗುತ್ತೆ? ಧನ ಸಂಪಾದನೆ ಆಗುತ್ತೆ, ದವಸ ಸಂಪಾದನೆ ಆಗುತ್ತೆ, ಧಾನ್ಯ ಸಂಪಾದನೆ ಆಗುತ್ತೆ, ದವಸ ಧಾನ್ಯ ಸಂಪಾದನೆ ಆಗುತ್ತೆ. ಅದನ್ನು ದಾಸೋಹ ಮಾಡಬೇಕು. ಕಾಯಕ ಮಾಡಬೇಕು ಜೀವನಕ್ಕಾಗಿ. ಹೇಗೆ ಮಾಡಬೇಕು? ಮಾಡಿದ ನಂತರ ಏನಾಗುತ್ತೆ? ಅದನ್ನು ದಾಸೋಹ ಮಾಡಬೇಕು. ಅದು ಸಂಪೂರ್ಣ ವಚನ ಸಾಹಿತ್ಯದ ಸಾರಾಂಶ. ಕಾಯಕವೇ ಕೈಲಾಸ. ಸರಿ, ಒಬ್ಬ ಕಳ್ತನ ಮಾಡ್ತಾನೆ. ಒಬ್ಬ ದರೋಡೆಗಾರ ದರೋಡೆ ಮಾಡ್ತಾನೆ. ಒಬ್ಬ ಕೊಲೆಗಡಕ ಕೊಲೆ ಮಾಡ್ತಾನೆ. ಒಬ್ಬ ಆತಂಕವಾದಿ ಅಪರಾಧ ಮಾಡ್ತಾನೆ. ಮಾಡ್ಬೋದಾ? ಕಾಯಕವೇ ಕೈಲಾಸ. ಶ್ರದ್ಧೆಯಿಂದ ಆ ಕೆಲಸ ಮಾಡೋದು. ಶ್ರದ್ಧೆಯಿಂದ ಕಳ್ತನ ಮಾಡ್ತಾನೆ, ದರೋಡೆ ಮಾಡ್ತಾನೆ, ಕೊಲೆಗಡಕ ಕೊಲೆ ಮಾಡ್ತಾನೆ, ಆತಂಕವಾದಿ ಅಪರಾಧ ಮಾಡ್ತಾನೆ. ಶ್ರದ್ಧೆಯಿಂದ ಮಾಡ್ತಾನೆ. ಮಾಡ್ಬೋದಾ? ಕಾಯಕವೇ ಕೈಲಾಸ. ಡೂಯಿಂಗ್ ಥಿಂಗ್ಸ್ ರೈಟ್ಲಿ is not enough. Doing right things is what is important. There is a difference between efficiency and effectiveness. Effectiveness is doing things right. Efficiency is doing right things. ಸರಿಯಾದ ಕೆಲಸಗಳನ್ನು ಮಾಡುವುದು ಅದು ಎಫಿಷಿಯನ್ಸಿ.
ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು, ಅದು ಎಫೆಕ್ಟಿವ್ನೆಸ್. ಮೊದಲು ಬೇಕಿರುವುದು ಎಫೆಕ್ಟಿವ್ನೆಸ್ ಅಲ್ಲ, ಮೊದಲು ಬೇಕಿರುವುದು ಎಫಿಷಿಯನ್ಸಿ, ಡೂಯಿಂಗ್ ರೈಟ್ ಥಿಂಗ್ಸ್. ಮತ್ತು ಮಾಡುತ್ತಿರುವ ಕೆಲಸ ರೈಟ್ ಥಿಂಗ್ ಹೇಗೆ ತಿಳಿಯುತ್ತೆ? ಅದಕ್ಕೆ 7 ಮಾರ್ಗದರ್ಶಿ ತತ್ವಗಳು, 7 ಗೈಡಿಂಗ್ ಪ್ರಿನ್ಸಿಪಲ್ಸ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರೆ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮನ ಒಲಿಯುವ ಪರಿ. ಕಳಬೇಡ. Do not go into thefts. Do not thieve. Do not be a thief. ಕೊಲಬೇಡ. Do not kill. ಹುಸಿಯ ನುಡಿಯಲು ಬೇಡ. Do not lie. ಮುನಿಯಬೇಡ. Do not be angry. ಅನ್ಯರಿಗೆ ಅಸಹ್ಯ ಪಡಬೇಡ. Do not have disgust for others. ತನ್ನ ಬಣ್ಣಿಸಬೇಡ. Do not boast about yourself. ಇದರ ಹಳಿಯಲು ಬೇಡ. Do not criticize. ಮಾಡುತ್ತಿರುವ ಕೆಲಸ ಸರಿಯೇ? ಯಾವ ಕೆಲಸವನ್ನು ಮಾಡಬೇಕು? ಡೂಯಿಂಗ್ ದ ರೈಟ್ ಥಿಂಗ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಡೂಯಿಂಗ್ ದ ಥಿಂಗ್ಸ್ ರೈಟ್ಲಿ. ಎಫಿಷಿಯನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಎಫೆಕ್ಟಿವ್ನೆಸ್. ಅಂದರೆ ಯಾವ ಕೆಲಸ ಮಾಡಬೇಕು? ಕಾಯಕ ಶ್ರದ್ಧೆಯಿಂದ ಮಾಡಬೇಕು, ಓಕೆ. ಅದನ್ನು ಹೇಗೆ ಮಾಡಬೇಕು? 7 ಮಾರ್ಗದರ್ಶಿ ತತ್ವಗಳನ್ನು, 7 ಗೈಡಿಂಗ್ ಪ್ರಿನ್ಸಿಪಲ್ಸನ್ನು ಪಾಲಿಸುತ್ತಾ, ಫಾಲೋಯಿಂಗ್ ದೆಮ್, ಕಾರ್ಯ ಮಾಡಬೇಕು. ಸರಿ, ಶ್ರದ್ಧೆಯಿಂದ ಜೀವನ ಮಾರ್ಗಕ್ಕಾಗಿ ಯಾವುದೋ ಒಂದು ಕಾಯಕ ಮಾಡಿದ್ವಿ, 7 ಮಾರ್ಗದರ್ಶಿ ತತ್ವಗಳನ್ನು ಪಾಲಿಸುತ್ತಲೇ ಮಾಡಿದ್ವಿ. ನೆಕ್ಸ್ಟ್ ಅದರಿಂದ ಏನಾಗುತ್ತೆ? ಅದನ್ನೇ ಹಿಂದಿನ ಕಾಲದಲ್ಲಿ ಧರ್ಮ ಅಂತ ಹೇಳಿದ್ದು. ಧರ್ಮದಿಂದ ಅರ್ಥ, ಯು ವಿಲ್ ಗೆಟ್ ಮನಿ, ಯು ವಿಲ್ ಗೆಟ್ ನೇಮ್, ಯು ವಿಲ್ ಗೆಟ್ ಫೇಮ್, ಯು ವಿಲ್ ಗೆಟ್ ಮೆಟೀರಿಯಲ್ ಪ್ಲೆಷರ್ಸ್, ಯು ವಿಲ್ ಗೆಟ್ ಗ್ರೇನ್ಸ್, ಎವ್ರಿಥಿಂಗ್. 7 ಮಾರ್ಗದರ್ಶಿ ತತ್ವಗಳನ್ನು ಪಾಲಿಸುತ್ತಾ ಕಾಯಕವನ್ನು ಮಾಡಿದ ನಂತರ ಸಿಗುವುದೇನು? ಇಂದಲ್ಲ ನಾಳೆ ಸಿಗುತ್ತೆ. ಏನು? ಧನ, ದವಸ, ಧಾನ್ಯ ಎಲ್ಲವೂ. ಸರಿ, ನಂತರ ಏನು? ಶೇರಿಂಗ್ ಇಸ್ ಕೇರಿಂಗ್. ಚಿಕ್ಕ ಮಕ್ಕಳಿಗೂ ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ಪ್ರಾಧ್ಯಾಪಕರು ಬೋಧನೆ ಮಾಡುತ್ತಾರೆ, ಶೇರಿಂಗ್ ಇಸ್ ಕೇರಿಂಗ್. ಮತ್ತೊಬ್ಬರಿಗೆ ತಮ್ಮ ಬಳಿ ಇರುವುದನ್ನು ಹಂಚುವುದರಿಂದ ಸಿಗುವ ಆನಂದ ಪ್ರಪಂಚದಲ್ಲಿ ಎಲ್ಲೂ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ದಾಸೋಹ, ಹಂಚುವುದು, sharing the excess. It is not compulsory. If you have excess, to the extent possible, sharing, ಅದು ದಾಸೋಹ. ತಮಗೆ ಬೇಕಾದಕ್ಕಿಂತ ಅಧಿಕವಾಗಿದ್ದರೆ ಟು ದ ನೀಡಿ, ಅವಶ್ಯಕತೆ ಇರುವವರಿಗೆ, ಟು ದ ಎಕ್ಸ್ಟೆಂಟ್ ಪಾಸಿಬಲ್, ಸಾಧ್ಯವಾಗುವ ಮಟ್ಟಿಗೆ ಶೇರ್, ಹಂಚುವುದು, ಅದು ದಾಸೋಹ. ಅದರಲ್ಲಿ 3 ವಿಧ, ಹಲವಾರು ವಿಧ, ಅದರಲ್ಲಿ 3 ಮುಖ್ಯ ವಿಧ. ತ್ರಿವಿಧ ದಾಸೋಹ: ಅನ್ನದಾಸೋಹ, ಧನಧಾನ್ಯ ದಾಸೋಹ, ಜ್ಞಾನ ದಾಸೋಹ. You can distribute food, you can distribute grains, money, you can distribute knowledge, you can share your knowledge. ಎಲ್ಲದಕ್ಕಿಂತ ಹೆಚ್ಚಿನ
ದಾಸೋಹ ಯಾವುದು? ಅನ್ನವನ್ನು ಯಾರಿಗೋ ಕೊಡ್ತೀರಾ. ಒಬ್ಬ ವ್ಯಕ್ತಿ ಹಸಿದಿದ್ದಾನೆ, ಹಸಿವಾಗಿದೆ, ಅನ್ನವನ್ನು ನೀವು ನೀಡ್ತೀರಾ, ಊಟ ಮಾಡ್ತಾನೆ, ಅವನ ಹೊಟ್ಟೆ ತುಂಬುತ್ತೆ, ಸಾಕು ಅಂತಾನೆ. ಮತ್ತೆ ಅವನಿಗೆ ಹಸವಾಗುತ್ತಾ? ಮತ್ತೆ ನಿಮ್ಮ ಬಳಿ ಬರ್ತಾನೆ, ಮತ್ತೆ ನೀವು ಅನ್ನ ಹಾಕ್ತೀರಾ, ಮತ್ತೆ ಊಟ ಹಾಕ್ತೀರಾ, ಮತ್ತೆ ಅವನಿಗೆ ಹಸು ತುಂಬುತ್ತೆ, ಮತ್ತೆ ಅವನು ನಿಮ್ಮ ಹತ್ರ ಬರ್ತಾನೆ. ಹಸುವಾದಾಗಲೆಲ್ಲ ನಿಮ್ಮ ಹತ್ರ ಬರ್ತಾನೆ. ಧನ ಧಾನ್ಯ ದಾಸೋಹ. ಒಬ್ಬ ವ್ಯಕ್ತಿಗೆ ಹಣ ಬೇಕು, ಕೊಡ್ತೀರಾ, ಧಾನ್ಯ ಬೇಕು, ಕೊಡ್ತೀರಾ. ಅದು ಶಾಶ್ವತವಾಗಿರುತ್ತಾ? ಖಾಲಿ ಆಗತ್ತೆ, ಮತ್ತೆ ನಿಮ್ಮ ಹತ್ರ ಬರ್ತಾನೆ. ಬರ್ತಾನಾ? ಖಂಡಿತ ಬರ್ತಾನೆ. ಮತ್ತೆ ಕೊಡ್ತೀರಾ, ಅದು ಮತ್ತೆ ಖಾಲಿ ಆಗುತ್ತೆ, ಮತ್ತೆ ಬರ್ತಾನೆ. ಧನಧಾನ್ಯ ದಾಸೋಹ. ಜ್ಞಾನದಾಸೋಹ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನದಾಸೋಹ. ಯಾಕೆ? ನಿಮ್ಮ ಬಳಿ ಇರುವ ಒಂದು ಜ್ಞಾನವನ್ನು ಬೇರೆಯವರಿಗೆ ಹಂಚಿದಾಗ ಆ ಜ್ಞಾನದಿಂದಾಗಿ ಅವನು ತನ್ನ ಜೀವನ ಮಾರ್ಗವನ್ನು ಹುಡುಕಿಕೊಳ್ಳುತ್ತಾನೆ. ಆ ಜೀವನ ಮಾರ್ಗದಿಂದ ಹಣನೂ ಸಂಪಾದನೆ ಮಾಡ್ತಾನೆ, ದವಸ ಧಾನ್ಯನೂ ಸಂಪಾದನೆ ಮಾಡ್ತಾನೆ, ತಾನೂ ಊಟ ಮಾಡ್ತಾನೆ, ಬೇರೆಯವ್ರಿಗೂ ಊಟಕ್ಕೆ ಹಾಕ್ತಾನೆ, ಬೇರೆಯವ್ರನ್ನ 4-6 ಜನನ 10 ಜನನ ಸಾಕಿ ಸಲಹೋ ಸಾಮರ್ಥ್ಯ ಅವನಲ್ಲಿ ಬರುತ್ತೆ. ನೀವು ಜ್ಞಾನವನ್ನು ಕೊಟ್ಟಾಗ ಅವನು ಮತ್ತೆ ನಿಮ್ಮಲ್ಲಿ ಬರಲ್ಲ. ಯಾಕೆಂದರೆ 4-6 ಜನಕ್ಕಲ್ಲ, 10 ಜನಕ್ಕೆ ಅವನು ಸಾಕಿ ಸಲಹೋ ಯೋಗ್ಯತೆ ಅವನಲ್ಲಿ ಬರುತ್ತೆ. ಅನ್ನದಾಸೋಹ, ಧನಧಾನ್ಯ ದಾಸೋಹ, ಜ್ಞಾನದಾಸೋಹ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನದಾಸೋಹ. ಫಾರ್ ಎಕ್ಸಾಂಪಲ್ ಫ್ಲಡ್ಸ್. ಎಲ್ಲೋ ಫ್ಲಡ್ಸ್ ಬಂದಿದೆ, ಕೋವಿಡ್ ಸಿಚುಯೇಷನ್, ಎಷ್ಟೋ ಜನ ಕೆಲಸಗಳು ಕರ್ಕೊಂಡ್ರು. ಅಂಥ ಪರಿಸ್ಥಿತಿಯಲ್ಲಿ ಫ್ಲಡ್ಸ್ ಎಲ್ಲ ಕೊಚ್ಚಿ ಹೋಯಿತು. ಭಾರತದಾದ್ಯಂತ ಕೇಳ್ತಾನೆ ಇರ್ತೀವಿ, ಭಾರತದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ನ್ಯಾಷನಲ್ ಕ್ಯಾಲಾಮಿಟೀಸ್. ಆ ಸಮಯದಲ್ಲಿ ಅವನಿಗೆ ಬೇಕಿರೋದು ಅನ್ನ, ಜ್ಞಾನ ಅಲ್ಲ. ಇಟ್ ಈಸ್ ಓನ್ಲಿ ಟೆಂಪರರಿ ರಿಕ್ವೈರ್ಮೆಂಟ್, ನಾಟ್ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್. ಆಗ ಅನ್ನದಾಸೋಹ, ಧನಧಾನ್ಯ ದಾಸೋಹದ ಪ್ರಾಮುಖ್ಯತೆ. ದಿನನಿತ್ಯದ ಜೀವನದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಕೇವಲ ಜ್ಞಾನದಾಸೋಹ. ನೀವು ಅಡುಗೆ ಮಾಡೋದು ಹೇಳಿಕೊಟ್ರೆ ಅವನೇ ಅಡುಗೆ ಮಾಡ್ಕೊತಾನೆ. ಟೈಲರಿಂಗ್ ಹೇಳಿಕೊಟ್ರೆ ಅವನೇ ಬಟ್ಟೆ ಹೊಲಿತಾನೆ. ಗಾರೆ ಕೆಲಸ ಹೇಳ್ಕೊಟ್ರೆ ಅವನೇ ಗಾರೆ ಕೆಲಸ ಮಾಡಿ ಸಂಪಾದನೆ ಮಾಡ್ತಾನೆ. ವೆಲ್ಡಿಂಗ್ ಹೇಳ್ಕೊಟ್ರೆ, ವೆಹಿಕಲ್ ರಿಪೇರಿ ಹೇಳ್ಕೊಟ್ರೆ ಅವನೇ ಮಾಡ್ಕೊತಾನೆ. ಕೃಷಿ ಯಾವ ಥರ ಮಾಡಬೇಕು ಅಂತ ಹೇಳಿಕೊಟ್ರೆ ಇನ್ ಎ ಬೆಟರ್ ವೇ, ಇನ್ನೂ ಹೆಚ್ಚಿನ ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಪಾದನೆ ಮಾಡ್ತಾನೆ. ಇಳುವರಿ ಇನ್ನೂ ಚೆನ್ನಾಗಾಗುತ್ತೆ. ಅನ್ನದಾಸೋಹ, ಧನಧಾನ್ಯ ದಾಸೋಹ ಯಾವಾಗ ಪ್ರಾಮುಖ್ಯತೆ ಹೊಂದುತ್ತೆ? ದಿನನಿತ್ಯ ಜೀವನದಲ್ಲಿ ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠ ಅದೆಲ್ಲವನ್ನು ತಿಳಿಸಿದರು ಬಸವಣ್ಣನವರು. ಜ್ಞಾನದಾಸೋಹ ಬಸವಣ್ಣನವರಾಗಲಿ, ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ ಸ್ವಾಮಿಗಳಾಗಲಿ, ಇನ್ನೂ ಲೆಕ್ಕವಿಲ್ಲದಷ್ಟು ಹಲವಾರು ಜಂಗಮರು, ಜಿಜ್ಞಾಸುಗಳು, ಚಿಂತಕರು ತಿಳಿಸಿದ್ದು, ಹಲವಾರು ರೀತಿಯಲ್ಲಿ ತಿಳಿಸಿದ್ದು ಅದನ್ನೇ. ಯೋಗಿಗಳಲ್ಲಿ ಹಲವಾರು ವಿಧದ ಯೋಗಿಗಳು, ಜ್ಞಾನಯೋಗಿಗಳು, ಕರ್ಮಯೋಗಿಗಳು, ಭಕ್ತಿಯೋಗಿಗಳು. ಬಸವಣ್ಣನವರು ಒಬ್ಬ ಕರ್ಮಯೋಗಿ. ಎಲ್ಲ ಕೆಲಸಗಳನ್ನು ಬಿಟ್ಟು ಆರಾಮಾಗಿದ್ದು
ಯೋಗ ಸಾಧನೆ ಮಾಡಲಿಲ್ಲ. ಅವರು ಒಬ್ಬ ಕರ್ಮಯೋಗಿ. ಶ್ರದ್ಧೆಯಿಂದ ಕಾಯಕವನ್ನು ಮಾಡಿ 7 ಮಾರ್ಗದರ್ಶಿ ತತ್ವಗಳನ್ನು ಪಾಲಿಸುತ್ತಾ ಕಾಯಕಗಳನ್ನು ಮಾಡಿ ಅವಶ್ಯಕತೆಗಿಂತ ಹೆಚ್ಚಿನದನ್ನು ದಾಸೋಹ ಮಾಡಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಿ, ಇದನ್ನು ತಿಳಿಸಿದ ಮಹಾನ್ ಮಾರ್ಗದರ್ಶಿ. ಸಹಸ್ರಾರು ವರ್ಷಗಳವರೆಗೆ ಅವರು ಕೊಟ್ಟ ವಚನಗಳು ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಮಾರ್ಗದರ್ಶಿ, ಸ್ಫೂರ್ತಿದಾಯಕ. ಇಂದು ಆ ಮಹಾನ್ ವ್ಯಕ್ತಿಯ ಬಗ್ಗೆ 4 ಮಾತುಗಳು ಮಾತನಾಡುವುದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಒಂದು ಧನ್ಯವಾದ. ನಮ್ಮ ಕ್ರೈಮ್ ಫ್ರೀ ಭಾರತ್ ಸಂಸ್ಥೆಯ ಉದ್ದೇಶ ಆತ್ಮನಿರ್ಭರತೆ. ಹಲವಾರು ಉದ್ದೇಶಗಳು, ಅದರಲ್ಲಿ ಒಂದು ಮುಖ್ಯವಾದ ಉದ್ದೇಶ ಆತ್ಮನಿರ್ಭರತೆ. ಆತ್ಮನಿರ್ಭರತೆ ಇದ್ದರೆ ಅಪರಾಧ ಮುಕ್ತ ಮಾಡುವುದು ಸುಲಭ. ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾದರೆ, ಔದ್ಯೋಗಿಕ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾದರೆ, ಆತ್ಮನಿರ್ಭರತೆ ಬಂದರೆ, ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾದರೆ, ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾದರೆ, ಅಪರಾಧ ಮುಕ್ತ ಮಾಡುವುದಕ್ಕೆ ನಾವು ಶತಪ್ರಯತ್ನ ಮಾಡುವ ಅವಶ್ಯಕತೆಯೂ ಇಲ್ಲ. ಭಾರತವು ಅಪರಾಧ ಮುಕ್ತವಾಗುತ್ತದೆ. ಅದಕ್ಕೆ ಯಾವುದೇ ಅಪರಾಧಗಳಿಗೆ ಮುಖ್ಯ ಮೂಲ ಜಡ ಒಂದು ಲ್ಯಾಕ್ ಆಫ್ ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರತೆ ಇಲ್ಲದೇ ಇರುವುದು. ಇನ್ನೊಂದು ಕಂಪ್ಯಾರಿಸನ್, ಹೋಲಿಸಿಕೊಳ್ಳುವುದು. ನಮಗಿಂತ ಅವನ ಹತ್ರ ಹೆಚ್ಚಿದೆ, ನಮಗಿಂತ ಅವನ ಹತ್ರ ಇದಿದೆ, ಅದಿದೆ, ನಮ್ಮ ಹತ್ರ ಇಲ್ಲ. ಇರುವುದನ್ನು ಮರೆತು ಇಲ್ಲದಕ್ಕೆ ಕೊರಗುವುದು. ಅಪರಾಧಕ್ಕೆ ಮುಖ್ಯ ಮೂಲ ಜಡ ಒಂದು ಹೋಲಿಸಿಕೊಳ್ಳುವುದು, ಕಂಪ್ಯಾರಿಸನ್. ಮತ್ತೊಂದು ಲ್ಯಾಕ್ ಆಫ್ ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರತೆ ಇಲ್ಲದೇ ಇರುವುದು. ನಾವು ಆತ್ಮನಿರ್ಭರತೆಯನ್ನು ತಂದಾಗ ಒಬ್ಬರಿಗೊಬ್ಬರು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಬಹುತೇಕ ಅಪರಾಧಗಳು ತಮಗೆ ತಾವೇ ಮಾಯವಾಗುತ್ತವೆ. ವಚನ ಸಾಹಿತ್ಯದ ಸಂಪೂರ್ಣ ಸಾರಾಂಶ ಆತ್ಮನಿರ್ಭರತೆ. ತಮ್ಮಲ್ಲಿ ಅಪರಾಧ ಮುಕ್ತ ಭಾರತ, ಕ್ರೈಮ್ ಫ್ರೀ ಭಾರತ್ ಆ ಸಂಸ್ಥೆಗೆ ಯಾರೇ ಸೇರಿಕೊಳ್ಳಬೇಕು ಎಂದು ಆಸೆ ಪಡುತ್ತೀರೋ ಅಥವಾ ಇಚ್ಛೆ ಇದೆಯೋ, ಗೂಗಲ್ನಲ್ಲಿ ಸರ್ಚ್ ಫಾರ್ ಕ್ರೈಮ್ ಫ್ರೀ ಭಾರತ್. ಕ್ರೈಮ್ ಫ್ರೀ ಭಾರತ್ ಅಂತೂ ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್ ಎಂದು ಸರ್ಚ್ ಮಾಡಿ. ಆ ಸರ್ಚ್ ರಿಸಲ್ಟ್ಸ್ನಲ್ಲಿ ಕ್ಲಿಕ್ ಆನ್ ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್. ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್ ಎಂದು ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಅದನ್ನು ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡಿ ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್ ಪೇಜ್ ಅಲ್ಲಿ ತಲುಪ್ತೀರಾ. ಅದರಲ್ಲಿ ಜಾಯಿನ್ ಕ್ರೈಮ್ ಫ್ರೀ ಭಾರತ್ ಮಿಷನ್ ಅಂತ ಒಂದು ಟ್ಯಾಬ್ ಇದೆ, ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡಿ. ಕುಟುಂಬ್ ಆ್ಯಪ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಅಂತ ಅದು ಇನ್ಸ್ಟ್ರಕ್ಷನ್ ಕೊಡುತ್ತೆ. ಕುಟುಂಬ್ ಎಂಬ ಒಂದು ವಾಟ್ಸಪ್ ಥರನೇ, ಅದು ವಾಟ್ಸಪ್ ಗ್ರೂಪಲ್ಲಿ ಎಲ್ಲರಿಗೂ ತಿಳಿದಂತೆ ವಾಟ್ಸಪ್ ಗ್ರೂಪ್ ಎಲ್ಲರಿಗೂ ತಿಳಿದ ವಿಷಯವೇ. ಕುಟುಂಬ್ ಅನ್ನೋದು ಒಂದು ಆ್ಯಪು, ಇಂಡಿಯನ್ ಬೇಸ್ಡ್ ಆ್ಯಪು. ಹೆಮ್ಮೆಯಿಂದ ಹೇಳ್ಕೋಬೋದು ಅಂದರೆ ಒಬ್ಬ IIT ಖರಗ್ಪುರ್, ಒಂದು IIT ಕಾನ್ಪುರ್, ಒಂದು ಒಬ್ಬ IIT ಮುಂಬೈ, ಭಾರತದ ಯುವಕರು ಅದನ್ನು ಸ್ಥಾಪನೆ ಮಾಡಿರೋ ಒಂದು ಆ್ಯಪು, ಅದನ್ನು ಕ್ರಿಯೇಟ್ ಮಾಡಿರೋ ಒಂದು ಆ್ಯಪು. ಕುಟುಂಬ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಕುಟುಂಬ್ ಆ್ಯಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ್ರೆ ನಂತರ ನಿಮ್ಮ ಹೆಸರು, ಸ್ಥಳ ನಿಮಗೆ ಅನಿಸಿದರೆ ಒಂದು ಫೋಟೋ
ಅಷ್ಟೇ. ನಿಮ್ಮ ಮೊಬೈಲ್ ನಂಬರ್ ಎಲ್ಲೂ ಡಿಸ್ಪ್ಲೇ ಆಗಲ್ಲ ಅಲ್ಲಿ ಆ್ಯಪ್. ಸೊ ಇಟ್ ಈಸ್ ಸೇಫರ್ ದ್ಯಾನ್ ಫೇಸ್ಬುಕ್. ಇದು ಭಾರತದ ಕಮ್ಯುನಿಟಿ ಆ್ಯಪು. ಇಟ್ ಈಸ್ ಸೇಫರ್ ದ್ಯಾನ್ ಫೇಸ್ಬುಕ್. ಸೊ ನಿಮ್ಮ ಡೀಟೇಲ್ಸ್ ಎಲ್ಲೂ ಡಿಸ್ಪ್ಲೇ ಆಗಲ್ಲ. ಐ ಡಿ ಕಾರ್ಡ್ ಈಸ್ ಆಟೋಮ್ಯಾಟಿಕ್ಲಿ ಜನರೇಟೆಡ್. ಸೊ ಆಲ್ ಯುವರ್ ಡೇಟಾ ಈಸ್ ಕೆಪ್ಟ್ ಇನ್ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್. ಸೊ ಕ್ರೈಮ್ ಫ್ರೀ ಭಾರತ್ ಸಂಸ್ಥೆಗೆ ಸೇರಬೇಕು ಅನಿಸಿದರೆ ಸೇರಿ. ನಿಮ್ಮಲ್ಲಿ ಇವಾಗ ಸಾಮಾನ್ಯವಾಗಿ 4 ಜನ ರಸ್ತೆಯಲ್ಲಿ ನಿಂತ್ಕೊಂಡು ಅಥವಾ 16 ಜನ ರಸ್ತೆಯಲ್ಲಿ ನಿಂತ್ಕೊಂಡು ಯಾವುದೋ ಸರ್ಕಲಲ್ಲಿ ನಿಂತ್ಕೊಂಡು ದೇಶದಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾಯಕರು ಏನು ಮಾಡಲಿಲ್ಲ ಅದು ಹೇಳುವುದು ಅತ್ಯಂತ, ಅದು ಚುನಾವಣೆಗಳು ಬರುವಾಗ ಮಾತ್ರ ಇನ್ನೂ ಹೆಚ್ಚಾಗುತ್ತೆ. ಅದನ್ನು ಹೇಳೋದು ಭಾಳ ಸುಲಭವಾದ ಕೆಲಸ, ಯಾರು ಬೇಕಾದ್ರೂ ಹೇಳ್ಬೋದು. ನೀವು ಜವಾಬ್ದಾರಿ ತಗೊಂಡು ಅಭಿವೃದ್ಧಿನ ತರಕ್ಕೆ ನಾಯಕರಾಗಿ ನಿಲ್ತೀರಾ? ನನ್ನ ಕೈಯಲ್ಲಾಗಲ್ಲಪ್ಪ. ಆ ಪ್ರಶ್ನೆಗೆ ಉತ್ತರ ನನ್ನ ಕೈಯಲ್ಲಾಗಲ್ಲಪ್ಪ. ರಸ್ತೆಯಲ್ಲಿ ನಿಂತ್ಕೊಂಡು, ಸರ್ಕಲಲ್ಲಿ ನಿಂತ್ಕೊಂಡು ಬೇರೆಯವ್ರನ್ನ ದೂಷಿಸ್ತಾ, ದೇಶದಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸುಮ್ಮನೆ ನಾವು ಓಟ್ ಹಾಕ್ತೀವಿ, ಅವರು ನಿಂತ್ಕೊಳ್ತಾರೆ, ಏನು ಕೆಲಸ ಮಾಡಲ್ಲ, ಈ ಮಾತುಗಳು ಆಡೋದು ಇದೆಯಲ್ಲ, ಜೀವನದಲ್ಲಿ ಅತ್ಯಂತ ಸರಳವಾದ ಸುಲಭವಾದ ಕೆಲಸ. ಇದಕ್ಕಿಂತ ಸುಲಭವಾದ ಕೆಲಸ ಮತ್ತೊಂದಿಲ್ಲ. ದೂಷಿಸೋದು ಇದರ ಹಳಿಯಲು ಬೇಡ. ಬಸವಣ್ಣವ್ರು ಹೇಳಿದರು, ನಿಮಗೆ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡುವ ಯೋಗ್ಯತೆ ಇದೆ ಅನಿಸಿದರೆ ನೀವು ಯಾಕೆ ಆ ಜವಾಬ್ದಾರಿ ತೆಗೆದುಕೊಳ್ಳಬಾರದು? ನೀವು ಯಾಕೆ ನಾಯಕರಾಗಿ ನಿಲ್ಲಬಾರದು? ಬಸವಣ್ಣನವರು ಸಮಾಜ ಸುಧಾರಣೆ ಅವ್ರು ಮಾಡಲಿ, ಇವ್ರು ಮಾಡಲಿ, ಇವ್ರು ಮಾಡಲಿ, ಅವ್ರು ಮಾಡಲಿ ಅಂತ ಹೇಳಲಿಲ್ಲ. ತಾವು ನಾಯಕರಾಗಿ ನಿಂತು, ಮಾರ್ಗದರ್ಶಿಯಾಗಿ ನಿಂತು, ತತ್ವಗಳನ್ನು ಬರೆದು ಅದನ್ನು ಬೋಧಿಸಿ ಸಮಾಜ ಸುಧಾರಣೆ ಮಾಡಿದರು. ಅದಕ್ಕೆ ದಾರಿದೀಪವಾದರು, ಪಥ ಹಾಕಿಕೊಟ್ಟರು. ಜಾತಿ ಮತಗಳ ಅಂತರವನ್ನು ಮರೆತು ಭಗವಂತ ಒಬ್ಬನೇ ಅನ್ನೋದನ್ನು ಬೋಧಿಸಿದರು. ಇನ್ನೊಬ್ಬ ಜ್ಞಾನಿಗಳು ಹೇಳಿದಂದರೆ, ಎಲ್ಲ ಪಥಗಳು, ಎಲ್ಲ ಮತಗಳು ಪಥಗಳೇ, ಎಲ್ಲ ಮತಗಳು ಪಥಗಳೇ, ಪಥವೇ ಪರಮಾತ್ಮನಲ್ಲ. ಅಂದರೆ ಯಾವುದೇ ಮತವಾಗಲಿ ಅದು ಕೇವಲ ಪಥ, ನದಿಗಳ ಇದ್ದಂತೆ. ಎಲ್ಲ ನದಿಗಳು ಕೊನೆಗೆ ಸೇರುವುದು ಸಮುದ್ರಕ್ಕೆ. ಸಮುದ್ರಕ್ಕೆ ಸೇರಿದ ನಂತರ ಅದರ ನಾಮ, ರೂಪ, ವೇಷ, ರೀತಿ ಎಲ್ಲವೂ ಬೆರೆತು ಹೋಗುತ್ತೆ. ಉಳಿಯುವುದು ಒಂದೇ, ಅದು ಸಮುದ್ರ. ಉಳಿಯುವುದು ಒಂದೇ, ಅದು ಭಗವಂತ. ಅದನ್ನೇ ಅವರು ವಚನಗಳಲ್ಲಿ, ಪ್ರತಿ ವಚನದಲ್ಲಿ ಹೇಳುತ್ತಾ ಬಂದರು. ಸಮಾಜ ಸುಧಾರಣೆ ಅವರಿಂದಾಗಲಿ, ಇವರಿಂದಾಗಲಿ ಅಂತ ಹೇಳಲಿಲ್ಲ. ತಾವು ಆ ಜವಾಬ್ದಾರಿನ ತೆಗೆದುಕೊಂಡು ನಾಯಕರಾಗಿ ನಿಂತು ಮಾರ್ಗದರ್ಶಿಯಾಗಿ ಪಥವನ್ನು ಹಾಕಿಕೊಟ್ಟರು. ನಿಮ್ಮಲ್ಲಿ ಯಾರಿಗಾದರೂ ಈ ದೇಶವನ್ನು ಅಪರಾಧ ಮುಕ್ತವನ್ನಾಗಿ ಮಾಡಬೇಕು, ಈ ದೇಶದಲ್ಲಿ ಆತ್ಮನಿರ್ಭರತೆಯನ್ನು ತರಬೇಕು, ವಿದ್ಯಾ ಕ್ಷೇತ್ರದಲ್ಲಿ ಭಾರತವನ್ನು ಜ್ಞಾನ ದೇಗುಲವನ್ನಾಗಿ ಮಾಡಬೇಕು, ಔದ್ಯೋಗಿಕ ಕ್ಷೇತ್ರದಲ್ಲಿ ಕ್ರಾಂತಿ ತರಬೇಕು, ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ತರಬೇಕು, ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕು, ಇಂಥ ಎಲ್ಲ ಧ್ಯೇಯಗಳು ಇದ್ದರೆ, ಆ ಧ್ಯೇಯಗಳಿಗೆ ಕೆಲಸ ಮಾಡುವ ಹುಮ್ಮಸ್ಸು, ಸ್ಫೂರ್ತಿ, ಉತ್ಸಾಹ ನಿಮ್ಮಲ್ಲಿ ಇದ್ದರೆ ಆ ಧ್ಯೇಯಗಳನ್ನು ರಿಯಾಲಿಟಿಗೆ, ಕನಸನ್ನು ನನಸಾಗಿ ಮಾಡುವುದಕ್ಕೆ ನಿಮ್ಮ ಪ್ರಯತ್ನವಿದ್ದರೆ
ಆ ಪ್ರಯತ್ನಕ್ಕೆ ನೀವು ನಾಯಕರಾಗಿ ನಿಲ್ಲುತ್ತೇವೆ ಎಂದು ಬಂದರೆ ಅಂಥ ವ್ಯಕ್ತಿಗಳಿಗೆ ಕ್ರೈಮ್ ಫ್ರೀ ಭಾರತ್ ಸಂಸ್ಥೆಯ ಸಂಪೂರ್ಣವಾದ ಸಮರ್ಥನೆ ಬೆಂಬಲ ಇದೆ. ನಿಮ್ಮ ಧ್ಯೇಯಗಳು ಅದೇ ಆಗಿದ್ದರೆ ಕ್ರೈಮ್ ಫ್ರೀ ಭಾರತ್ ಸಂಸ್ಥೆಯನ್ನು ಸೇರಿ. ಕ್ರೈಮ್ ಫ್ರೀ ಭಾರತ್ ಮಿಷನ್ ಬಹಳ ಸುಲಭ. ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್. ಸರ್ಚ್ ರಿಸಲ್ಟ್ಸಲ್ಲಿ ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್ ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ಕ್ಲಿಕ್ ಮಾಡಿ, ಕ್ರೈಮ್ ಫ್ರೀ ಭಾರತ್ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ನಂತರ ಅದರಲ್ಲಿ ಜಾಯಿನ್ ಕ್ರೈಮ್ ಫ್ರೀ ಭಾರತ್ ಮಿಷನ್ ಅಂತ ಒಂದು ಟ್ಯಾಬ್, ಅದನ್ನು ಕ್ಲಿಕ್ ಮಾಡಿ. ಕುಟುಂಬ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಹೇಳುತ್ತೆ. ಕುಟುಂಬ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು, ಲೊಕೇಶನ್ ಫೀಡ್ ಮಾಡಿದ್ರೆ ID ಕಾರ್ಡ್ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ನಿಮ್ಮ ವಿಚಾರಧಾರೆ ಏನಿದ್ರೂ ಅದನ್ನು ಬೇರೆ ಸಾವಿರಾರು ಕ್ರೈಮ್ ಫ್ರೀ ಭಾರತ್ ಮಿಷನ್ ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಸಾವಿರಾರು ಲಕ್ಷಾಂತರ ಜನಕ್ಕೆ ನಿಮ್ಮ ವಿಚಾರಧಾರೆಯನ್ನು ಹಂಚ್ಕೋಬೋದು. ಆತ್ಮನಿರ್ಭರತೆ, ಔದ್ಯೋಗಿಕ ಕ್ರಾಂತಿ, ಕೃಷಿ ಕ್ರಾಂತಿ, ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿ, ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ, ಇಂಥ ಹಲವಾರು ಉದ್ದೇಶಗಳಿಗೆ ನೀವು ಭಾಗಿದಾರರಾಗಬಹುದು. ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.